ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ನ ಬಳಿಕ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಇದರ ಬಗ್ಗೆ ಅಲ್ಪಸಂಖ್ಯಾತ ಸಮುದಾಯ ಸಿಟ್ಟಿಗೆದ್ದಿದೆ. ಈಗ ಆ ಮುನಿಸು ತಣಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅನುದಾನದ ಗಿಫ್ಟ್ ಕೊಟ್ಟಿದೆ. ನಿನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಅನುಮೋದನೆಯನ್ನು ಕೊಡಲಾಗಿದೆ. 600 ಕೋಟಿ ರೂಪಾಯಿ ಅನುದಾನಕ್ಕೆ ಅನುಮೋದನೆಯನ್ನು ಕೊಡಲಾಗಿದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ. ದಾವಣಗೆರೆಯಲ್ಲಿ ಅಬ್ದುಲ್ ಜಬ್ಬಾರು, ನಜೀರ್ ಅಹಮದ್ ಇವರ ವಿರುದ್ಧ ಏನು ಕ್ರಮ ಕೈಗೊಳ್ಳಲಾಯಿತು. ಅದಾದ ನಂತರ ಮೌಲ್ವಿಗಳೆಲ್ಲ ಸಿಟ್ಟಾಗಿದ್ರು ಸರ್ಕಾರದ ವಿರುದ್ಧ. ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಿದ್ದೀವಿ, ನಾವು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಿದ್ದೀವಿ, ಆದರೆ ನಮ್ಮ ನಾಯಕರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಸರಿಯಾದ ಹೆಜ್ಜೆಯನ್ನು ಇಡ್ತಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡಿದ್ರು, ಸಿಟ್ಟು ತೋರಿಸಿದ್ರು. ಇದರ ಬೆನ್ನಿಗೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ 600 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಬಿಡುಗಡೆ ಮಾಡುವಂಥ ನಿರ್ಧಾರವನ್ನು, ಅನುಮೋದನೆಯನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕಾಲೋನಿಗಳ ಅಭಿವೃದ್ಧಿಗೆ 2026-27ನೇ ಸಾಲು ಮತ್ತು 27-28ನೇ ಸಾಲಿಗೆ 600 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿಗಳನ್ನು ಅನುಮೋದಿಸಿದ್ದೇವೆ. ಅಲ್ಪಸಂಖ್ಯಾತರ 600 ಕೋಟಿಯ ನಿರ್ಧಾರವನ್ನು ತೆಗೆದುಕೊಂಡ ಬಗ್ಗೆ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಇನ್ನು ಇದು ದಾವಣಗೆರೆಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಾವು ಅನುದಾನ ಕೊಟ್ಟಿರೋದಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಇದೇ ಸುದ್ದಿಗೋಷ್ಠಿಯಲ್ಲಿ ಎಚ್.ಕೆ. ಪಾಟೀಲ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಅನುದಾನ ಅಲ್ಲ ಅಂತ ಸರ್ಕಾರದ ನಿರ್ಧಾರವನ್ನು ಸಚಿವ ಎಚ್.ಕೆ. ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಈಗ ಅನುಮೋದನೆ ಕೊಟ್ಟಿರೋದು ಕಾಕತಾಳೀಯ, ಪ್ರಸ್ತಾವನೆ ಈ ಹಿಂದೆನೇ ಇತ್ತು, ಈಗ ಅನುಮೋದನೆ ಕೊಟ್ಟಿದ್ದಾರೆ. ಕ್ರಿಯಾ ಯೋಜನೆ ರೂಪಿಸಲಾಗುತ್ತೆ 600 ಕೋಟಿಗೆ ಸಂಬಂಧಿಸಿದಂತೆ ಅಂತ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ದಾವಣಗೆರೆ ಇಲೆಕ್ಷನ್ ಆದ್ಕೊಳ್ಳೆ ಹಗಲು ರಾತ್ರಿ ಕೂತ್ಕೊಂಡು ಕ್ರಿಯಾ ಯೋಜನೆ ಮಾಡ್ತಾರೆ, ಎಲ್ಲರಿಗೂ ಫೋನ್ ಮಾಡಿ ತರಿಸ್ಕೋತಾರೆ. ಈ ಕಾಯ್ಕೊಂಡಿರೋದಕ್ಕೆ ಟೋಯಿಂಗ್ ಮುರಿಯೋದಕ್ಕೆ ಅಂತಾರಲ್ಲ, ಹಾಗೆ ನೆಪ ಮಾತ್ರ. ಆದರೆ ಇದು ಮೊದಲಿಂದನೂ ಎಕ್ಸಸೈಸ್ ಮಾಡ್ತಿದ್ರು, ಈ ಸಂದರ್ಭದಲ್ಲಿ ಬಂದಿದೆ. ದಾವಣಗೆರೆ ಇಲೆಕ್ಷನ್ ಆದ್ಕೊಳ್ಳೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಎಚ್.ಕೆ. ಪಾಟೀಲ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಮುಸ್ಲಿಂ ಮುನಿಸಿಗೆ ಕ್ಯಾಬಿನೆಟ್ನ ಮುಲಾಮು ಅನ್ನೋ ರೀತಿಯಲ್ಲಿ ಕಾಣ್ತಿದೆ. ಇದು ಕ್ಯಾಬಿನೆಟ್ ಅಲ್ಲಿ ಮುಲಾಮು ರೆಡಿ ಆಯಿತು ಅಂತ. ಖಂಡಿತ ರಕ್ಷಿತ, ಯಾಕೆಂದರೆ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆದಂತಹ ಮುಸ್ಲಿಂ ಸಮುದಾಯದ ಸಿಟ್ಟು ಕೇವಲ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಇದು ರಾಜ್ಯವ್ಯಾಪಿ ವ್ಯಾಪಿಸಲಿಕ್ಕೆ ಶುರುವಾಯಿತು. ಕಾರಣ, ಸರ್ಕಾರದ ವಿರುದ್ಧ ಮೌಲ್ಯಗಳು ಬಂದು ಸುದ್ದಿಗೋಷ್ಠಿ ನಡೆಸಿದ್ರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಎಲ್ರಿಗೂ ಕೂಡ ಪತ್ರದ ಮುಖೇನ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಂದರೆ ತಮ್ಮ ಆಕ್ರೋಶವನ್ನು ಹೈಕಮಾಂಡ್ ಹಂತಕ್ಕೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ಮುಸ್ಲಿಂ ಸಮುದಾಯದ ಮೌಲ್ಯಗಳು ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ಇದು ಹೀಗೆ ಮುಂದುವರಿಯೋದಕ್ಕೆ ಬಿಟ್ಟರೆ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್. ಕಾರಣ, ಮುಂದೆ ಚುನಾವಣೆಗಳಿದ್ದಾವೆ, ಲೋಕಲ್ ಬಾಡಿ ಚುನಾವಣೆ ಇದೆ, GBA ಚುನಾವಣೆಗಳಿದೆ. ಹೀಗಾಗಿ ಇದನ್ನು ಅರ್ಥಂತ ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವರು ಈ ಪ್ರಕರಣ ಆದಮೇಲೆ ಎಲ್ಲಿಯೂ ಕೂಡ ಮುಸ್ಲಿಮರ ಸಿಟ್ಟಿನ ಬಗ್ಗೆ ಅಥವಾ ಅವರು ವ್ಯಕ್ತಪಡಿಸಿರುವಂಥ ಆಕ್ರೋಶದ ಬಗ್ಗೆ ಎಲ್ಲಿಯೂ ಬಹಿರಂಗ ಮಾತನಾಡಲಿಲ್ಲ. ಮಾತಿಗಿಂತ ಕೃತಿ ಲೇಸು ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಆ ಸಮುದಾಯಕ್ಕೆ 600 ಕೋಟಿಯ ಕಾಮಗಾರಿಗಳಿಗೆ ಅನುಮೋದನೆ ಕೊಡುವ ಮೂಲಕ ಈ ಕೋಪವನ್ನು ತಣ್ಣಗಾಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ನಾವು ಅಲ್ಪಸಂಖ್ಯಾತರ ಪರವಾಗಿ ಇದ್ದೀವಿ ಮತ್ತು ಯಾವುದೋ ನಾಯಕರುಗಳ ವಿರುದ್ಧ ಆದಂಥ ಕ್ರಮ ಇಡೀ ಸಮುದಾಯವನ್ನು ನಾವು ನಿಕೃಷ್ಟವಾಗಿ ನೋಡ್ತಾ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡುವ ಸಲುವಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ 2 ಆರ್ಥಿಕ ವರ್ಷಕ್ಕೂ ಕೂಡ ನಿನ್ನೆಯೇ ನಿರ್ಧಾರ ಆಗಿದೆ. ಯಾವಾಗಲೂ 1 ವರ್ಷಕ್ಕೆ ಸೀಮಿತಗೊಳಿಸಿದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ 2026, 27 ಮತ್ತು 27, 28 ಇನ್ನೆರಡು ವರ್ಷ ಸರ್ಕಾರ ಇರುತ್ತೆ. ಅಲ್ಲಿಯ ತನಕ ಕೂಡ ಸುಮಾರು 600 ಕೋಟಿ ಮೊತ್ತದ ಅಲ್ಪಸಂಖ್ಯಾತರು ವಾಸಿಸುವಂಥ ಕಾಲೋನಿಗಳ ಡೆವಲಪ್ಮೆಂಟ್ಗಾಗಿ 600 ಕೋಟಿಯನ್ನು ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ.
ಒಂದಂತೂ ಕ್ಲಿಯರ್ ಆಗಿದೆ, ಆ ಪತ್ರದಲ್ಲಿ ಕೇವಲ ನಾಯಕರ ಮೇಲೆ ಆದಂಥ ಕ್ರಮಗಳ ಬಗ್ಗೆ ಮಾತ್ರ ಉಲ್ಲೇಖ ಇರಲಿಲ್ಲ ರಕ್ಷತ್. ನಮಗೆ ಸರ್ಕಾರ, ನಾವು ಚುನಾವಣಾ ಪೂರ್ವದಲ್ಲಿ ನಾವೇ ಬೆಂಬಲಿಸಿದ್ವಿ, ಚುನಾವಣೆ ಬಂದ ಮೇಲೆ ನಮ್ಮ ಬೇಡಿಕೆಗಳೇನಿತ್ತು ಅದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಅನ್ನುವಂತಹ ಗಂಭೀರ ಆರೋಪಗಳನ್ನ ಮಾಡಿದ್ರು. ಅಂದ್ರೆ ನಮಗೆ ಯಾವ್ಯಾವ ಭರವಸೆಗಳನ್ನ ಕೊಟ್ಟಿದ್ರು ಅದು ಮಾರುತೇಶ್, ಇಲ್ಲಿ ಯಾವ್ದು ನನಗೆ ಒಂದು ಸ್ಪಷ್ಟತೆಯ, ನಮ್ಮ ವೀಕ್ಷಕರಿಗೂ ಸ್ಪಷ್ಟತೆಯ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಅಲ್ಪಸಂಖ್ಯಾತರ ಕಾಲೋನಿಗಳು ಅಂತಂದ್ರೆ ಏನು? ಅವ್ರು ಜಾಸ್ತಿ ಇರುವಂತ ಜಾಗನ ಅಥವಾ ಅವರಿಗೆ ಡೆಡಿಕೇಟೆಡ್ ಕಾಲೋನಿಗಳು ಅಂತ ನನಗೆ ಗೊತ್ತಿರೋ ಹಾಗೆ ಇಲ್ಲ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಡೆಡಿಕೇಟೆಡ್ ಕಾಲೋನಿಗಳು ಅಂತಿಲ್ಲ. ಅಂದ್ರೆ ಅವ್ರು ಜಾಸ್ತಿ ಇರುವಂತ, ಅವರ ಬಾಹುಳ್ಯ ಇರುವಂತ ಜಾಗಗಳು ಅಂತನಾ? ಹೆಂಗೆ ಅದು ರಕ್ಷತೆ? ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಲಾಗಿದೆ, ಈ ಅಂದ್ರೆ ರಾಜ್ಯದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಲ್ಪಸಂಖ್ಯಾತರು ವಾಸಿಸುವಂತಹ ಕಾಲೋನಿಗಳು ಅನ್ನುವಂಥದ್ದನ್ನು ಬಹಳ ನಿರ್ದಿಷ್ಟವಾಗಿ ಹೇಳಿರೋದ್ರಿಂದ ಈ ಫಂಡನ್ನು ಬೇರೆ ಎಲ್ಲೂ ಯುಟಿಲೈಸ್ ಮಾಡಲಿಕ್ಕೆ ಆಗಲ್ಲ. ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ವಾಸಿಸ್ತಾರೋ ಆ ಕಾಲೋನಿಗಳ ಅಭಿವೃದ್ಧಿಗಾಗಿಯೇ ಈ ಹಣವನ್ನು ಬಳಸಬೇಕು. ಅಂದರೆ ಆ ಸಮುದಾಯಕ್ಕೆ ನಿಗದಿತವಾಗಿ ಈ ಹಣ ಹೋಗಬೇಕು ಅನ್ನುವಂಥದ್ದನ್ನು ಬಹಳ ಕ್ಲಿಯರ್ ಆಗಿ ಆ ಒಂದು ವಿಷಯದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾಗಿ ಈ ಹಣವನ್ನು ಬೇರೆ ಯಾರು ಕೂಡ ಡೈವರ್ಟ್ ಮಾಡಿ, ಉದಾಹರಣೆಗೆ SC/ST ಇರುವಂತಹ SCP TSP ಫಂಡನ್ನು ಗ್ಯಾರಂಟಿಗಳಿಗೆ ಬಳಸ್ತಾರೆ, ಬೇರೆ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲದ ರೀತಿ ಆ ಯೋಜನೆಯನ್ನು ಅಥವಾ ಆ ಒಂದು ವಿಷಯವನ್ನು ತರುವಾಗಿಯೇ ಭಾಳ ಕ್ಲಿಯರ್ ಆಗಿ ಹೇಳಲಾಗಿದೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರು ವಾಸಿಸುವಂಥ ಕಾಲೋನಿಗಳ ಅಭಿವೃದ್ಧಿಗಾಗಿಯೇ ಈ 600 ಕೋಟಿಯನ್ನು ಕಾಮಗಾರಿಗಳಿಗೆ ಅನುಮೋದನೆ ಕೊಡಲಾಗಿದೆ. ಹೀಗಾಗಿ ಬೇರೆ ಯಾವುದೇ ಕನ್ಫ್ಯೂಷನ್ಸ್ ಆಗಲಿ, ಗೊಂದಲಗಳಾಗಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಮಾರುತೇಶ್, ಈಗ ಒಂದು ಏರಿಯಾದಲ್ಲಿ 10 ಮನೆ ಇರುತ್ತೆ, 7 ಮುಸಲ್ಮಾನರ ಮನೆ ಇದೆ, 3 ಹಿಂದೂಗಳ ಮನೆ ಇದೆ. 10 ಮನೆಯ ಪೈಕಿ 7 ಮುಸಲ್ಮಾನರದ್ದು, 3 ಹಿಂದೂಗಳದ್ದು. ಆಗ ಇದು ಎಲಿಜಿಬಲ್ ಆಗತ್ತಾ ಈ ಯೋಜನೆಗೆ? ಅಥವಾ 10ಕ್ಕೆ 10 ಮುಸಲ್ಮಾನರ ಮನೆಗಳೇ ಇರಬೇಕು, ಹಂಗೇನಾದ್ರೂ ಇದೆಯಾ? ಅಲ್ಲ, ಈಗ ಆ ಥರದ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವ ಕಾಲೋನಿಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಆಯಾ ಶಾಸಕರ ವಿವೇಚನೆಗೆ ಹೋಗಿರುತ್ತೆ. ಬಹಳ ಸ್ಪಷ್ಟವಾಗಿ ಇದರಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ವಾಸಿಸುವಂಥ ಪ್ರದೇಶಗಳ ಅಭಿವೃದ್ಧಿಗೆ ಅನ್ನೋದು ಬಹಳ ಕ್ಲಿಯರ್. ಅಲ್ಲಿ ಹಿಂದೂಗಳು ಮುಸ್ಲಿಮರು ಇಬ್ಬರು ಇದ್ರೂ ಕೂಡ ಅದನ್ನು ಕನ್ಸಿಡರ್ ಮಾಡಬೇಕೋ ಬೇಡವೋ ಅನ್ನುವಂಥದ್ದನ್ನು ಆಯಾ ಶಾಸಕರ ವಿವೇಚನೆಗೆ ಬಿಡ್ತಾರೆ. ಯಾಕಂದರೆ ಶಾಸಕರ ಅನುಮೋದನೆ ಇಲ್ಲದೆ ಅಥವಾ ಅವರ ಗಮನಕ್ಕೆ ಇಲ್ಲದೆ ಯಾವ ಕಾಮಗಾರಿಗಳನ್ನು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಪಸಂಖ್ಯಾತರ ಕಾಲೋನಿಗಳು ಅಂತ ಬಂದಾಗ ಮುಸ್ಲಿಂ ಸಮುದಾಯ ಎಲ್ಲಿ ಹೆಚ್ಚು ವಾಸಿಸ್ತಾರೆ, ಲೊಕೇಟ್ ಆಗಿರ್ತಾರೆ, ಅಂಥ ಕಾಲೋನಿಗಳ ಅಭಿವೃದ್ಧಿಗಾಗಿಯೇ ಈ ಹಣವನ್ನು ಮೀಸಲಿಡ್ತಾರೆ. ನೀವು ಹೇಳಿದಾಗೆ ಕೆಲ ಹಿಂದೂಗಳು ಇರ್ತಕ್ಕಂತಹ ಕಾಲೋನಿಗಳಿದ್ರೆ ಅದನ್ನು ಮಾಡಬೇಕೋ ಬೇಡವೋ ಅನ್ನೋದನ್ನು ಶಾಸಕರು ನಿರ್ಧಾರ ಮಾಡ್ತಾರೆ. ಈ ಯೋಜನೆ ಅಂದರೆ ಈ ಕಾಲೋನಿಯ ಡೆವಲಪ್ಮೆಂಟ್ಗೆ ನಾವು ಫಂಡ್ ಕೊಡಬೇಕಾ ಬೇಡವಾ, ಇದನ್ನು ಕ್ಲಿಯರ್ ಆಗಿ ಶಾಸಕರುಗಳ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಎಷ್ಟು ಗೊಂದಲ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರ ಅಭಿವೃದ್ಧಿಗಾಗಿ ಈ ಹಣವನ್ನು ನಿಗದಿ ಮಾಡಿದ ಸರ್ಕಾರ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.